ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ದೇವರಲ್ಲಿ ಬೇಡ್ಕೋತೀನಿ. ಆ್ಯಂಡ್ ಪ್ರೀವಿಯಸ್ ವೀಡಿಯೋದಲ್ಲಿ, ನಿನ್ನೆ ವೀಡಿಯೋದಲ್ಲಿ ನೀವು ನೋಡಿದ್ರಿ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಅಂದರೆ ಹೇಗೆಲ್ಲ ನನಗೆ ತೊಂದರೆ ಆಯಿತು, ನಾನು ಏನೆಲ್ಲ ಫೇಸ್ ಮಾಡಿದೆ ಪ್ರೆಗ್ನೆಂಟ್ ಆಗೋದಕ್ಕೆ ಅಂತ. ಈಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ. ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಏನೇನಾಯಿತು, ಏನೇನು ನಾನು ಟ್ರೀಟ್ಮೆಂಟ್ ತೊಗೊಂಡೆ, ಹೇಗೆಲ್ಲ ನಾನು ಅದನ್ನು ಕೇರ್ ಮಾಡಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾನು ವೀಣಾ ಡಾಕ್ಟರ್ ಮೀಟ್ ಮಾಡಿದ್ನಲ್ಲ, ಅದನ್ನು ಇನ್ನೊಂದ್ಸರಿ ಹೇಳ್ತೀನಿ ಕ್ಲೀನಾಗಿ. ವೀಣಾ ಡಾಕ್ಟರ್ ಹತ್ರ ನಾನೆಲ್ಲ ಶೇರ್ ಮಾಡ್ಕೊಂಡೆ ಅಂತ ಹೇಳಿದ್ನಲ್ಲ. ಸೊ ವೀಣಾ ಡಾಕ್ಟರ್ ಏನು ಮಾಡಿದ್ರು, ನನಗೆ ಫಸ್ಟು ಒಂದು ಸ್ಕ್ಯಾನಿಂಗ್ ಬರ್ಕೊಟ್ರು. ಆ ಸ್ಕ್ಯಾನಿಂಗ್ ಬರ್ಕೊಟ್ರು ಅಲ್ಲಿ ಎಲ್ಲಿಗೆ ಬರ್ಕೊಟ್ರು ಅಂದರೆ ಈಶಾ ಡಯಾಗ್ನೋಸ್ಟಿಕ್ ಅಂತಿದೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ಎಲ್ಲ ನೋಡಿದ್ವಿ, ಏನೇನು ನನ್ನ ಹೊಟ್ಟೆಲಿ ಏನಾದ್ರು ತೊಂದರೆ ಇದೆಯಾ, ಯಾವುದಾದ್ರೂ ಗುಳ್ಳೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಅಥವಾ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ರು. ಹಾಗೆ ಬ್ಲಡ್ ಟೆಸ್ಟ್ ಕೂಡ ಬರ್ಕೊಟ್ಟಿದ್ರು. ಆವಾಗ ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ ಡಾಕ್ಟರ್ ಹೇಳಿದ್ರು, ಅಲ್ಲೇ ಹೇಳಿದ್ರು, ಸ್ಕ್ಯಾನಿಂಗ್ ಮಾಡಿದಾಗಲೇ ಹೇಳಿದ್ರು, ಅಲ್ಲೇ ಇರು, ಬರ್ಬೇಡ. ನನ್ನ ಮಗಳು ಫ್ರೆಂಡ್ಸ್ ಅವಳು ಇಲ್ಲಿ ವೀಡಿಯೋ ಮಾಡೋದಕ್ಕೆ ಡಿಸ್ಟರ್ಬ್ ಮಾಡ್ತಾಳೆ, ಅದಕ್ಕೆ ಹೊರಗಡೆ ಕಳಿಸ್ಬಿಟ್ಟಿದ್ದೀನಿ. ನಾನೇನೋ ಹೇಳ್ತಾ ಇದ್ದೆ. ಓಕೆ, ನನಗೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಹೇಳಿದಲ್ವಾ. ಸ್ಕ್ಯಾನಿಂಗ್ ಮಾಡಿದಾಗ ಡಾಕ್ಟರ್ ಹೇಳಿದ್ರು, ಸ್ಕ್ಯಾನ್ ಮಾಡಬೇಕಾದ್ರೆ ಅಲ್ಲೇ ಡಾಕ್ಟರ್ ನೋಡ್ಬಿಟ್ಟು ಹೇಳಿದ್ರು, ನಿಮ್ಮ ಎಗ್ ಕ್ವಾಲಿಟಿನೂ ಚೆನ್ನಾಗಿದೆ, ಕೌಂಟ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಏನೂ ಇಲ್ಲ, ಜಸ್ಟ್ ನಿಮಗೆ ಒಂದು ಮಾತ್ರೆ ಕೊಟ್ಟು ಮೆಚ್ಯೂರ್ ಆಗೋ ಥರ ಒಂದು ಡಾಕ್ಟರ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಅದು ಹೆಲ್ಪ್ ಮಾಡಿದ್ರೆ ಸಾಕು, ನಿಮಗೆ ಈಸಿಯಾಗಿ ಓವ್ಯುಲೇಷನ್ ಆಗುತ್ತೆ ಆ್ಯಂಡ್ ಯು ಕ್ಯಾನ್ ಟ್ರೈ ಟು ಹ್ಯಾವ್ ಅ ಬೇಬಿ ಅಂತ ಹೇಳಿದ್ರು. ಸೊ ನಮ್ಗೆ ಖುಷಿ ಆಯಿತು. ನಮ್ಗೇನು ಅಂಥ ದೊಡ್ಡ ಪ್ರಾಬ್ಲಮ್ ಅಂದರೆ, ನಾನು ಇವಾಗ ಮುಂಚೆ ಎಲ್ಲ ತೋರಿಸಿದ್ನಲ್ಲ, ಅವರು ಸ್ಕ್ಯಾನ್ ಮಾಡಿದಾಗ ಒಂದ್ಸಲಿ ಬೇರೆ ಕಡೆ ನಾನು ಸ್ಕ್ಯಾನ್ ಮಾಡಿಸಿದ್ದೆ ಮೈಸೂರಲ್ಲಿ. ಆ ಡಾಕ್ಟರ್ ಸ್ಕ್ಯಾನ್ ಮಾಡಿ ಡಾಕ್ಟರ್ ರಿಯಾಕ್ಷನ್ ನೋಡಿದ್ರೆ ನನಗೆ ಚಾನ್ಸಸ್ಸೇ ಇಲ್ಲ ಅನ್ನೋ ಥರ ರಿಯಾಕ್ಷನ್ ಇತ್ತು. ಅವರು ನಾನು ಸ್ಕ್ಯಾನ್ ಮಾಡಬೇಕಾದ್ರೆ ಅಂತೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ರಾ. ಸೊ ಆವಾಗ ನನಗೆ ಹೋಪ್ಸೇ ಇಲ್ದಿರೋ ಥರ ಫೀಲ್ ಆಗ್ತಿತ್ತು. ಬಟ್ ಈ ಡಾಕ್ಟರ್ ಹೇಳಿದ್ರೆ ನಂಗೆ ಒಂಚೂರು ಪಾಸಿಟಿವ್ ಫೀಲ್ ಬಂತು. ಏನೋ ಒಂದು ಚಾನ್ಸಸ್ ಇದೆ, ಆಗಬಹುದು ಅಂತ ಒಂದು ನಂಬಿಕೆ ಬಂತು, ಒಂದು ಪಾಸಿಟಿವ್ ವೈಬ್ಸ್. ಫಸ್ಟ್ ಆಫ್ ಆಲ್ ನಾನು ವೀಣಾ ಡಾಕ್ಟರ್ ಹತ್ರ ಹೋಗಿದ್ದೆ ಒಂದು ಪಾಸಿಟಿವ್ ವೈಬು. ಈಗ ಈ ಸ್ಕ್ಯಾನ್ ಮಾಡಿಸಿದಾಗ ಒಂದು ಒಳ್ಳೆಯದಾಗಿ ಹೇಳಿದ್ರು, ನಿಮಗೆ ಎಗ್ ಕ್ವಾಲಿಟಿ ಇದೆ, ಕೌಂಟ್ ಜಾಸ್ತಿ ಇದೆ ಅಂತ ಹೇಳಿದ್ದೆ ನನಗೆ ಖುಷಿ ಆಯಿತು. ಏನೋ ಒಂದು ಇದೆಯಲ್ಲ ಒಳ್ಳೇದು, ಸದ್ಯ ಏನೋ ಇಲ್ಲ ಅಂತ ಅಂದ್ಬಿಟ್ರಲ್ಲ, ಈಗ ಏನೋ ಒಂದು ಇದೆ ಅಂತ ಹೇಳಿದೆ, ಖುಷಿ ಆಗೋಯ್ತು. ಆ್ಯಂಡ್ ಅದು ಸ್ಕ್ಯಾನಿಂಗ್ ಆಯಿತು, ಡಾಕ್ಟ್ರನ್ನ ಮೀಟ್ ಮಾಡಿದೆ. ಡಾಕ್ಟರ್ ಅಂದರು, ಏನಿಲ್ಲ, ಅಕೌಂಟ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದ್ನಲ್ಲ, ಬ್ಲಡ್ ಟೆಸ್ಟಲ್ಲಿ ಪ್ರೊಲ್ಯಾಕ್ಟಿನ್ ಹಾರ್ಮೋನು ಜಾಸ್ತಿ ಇದೆ ಅಂತ ಬಂದಿತ್ತಲ್ಲ. ಆ್ಯಕ್ಚುಲಿ ಮ್ಯಾಕ್ಸಿಮಮ್ಗಿಂತಲೂ ಫುಲ್ ಜಾಸ್ತಿ ಹೋಗ್ಬಿಟ್ಟಿತ್ತು. ಬಿಕಾಸ್ ನಾನು ನೈಟ್ ಶಿಫ್ಟ್ ಮಾಡ್ತಿದ್ನಲ್ಲ, ಅದು ಸ್ಟ್ರೆಸ್ ಇದ್ದರೆ ಜಾಸ್ತಿ ಆಗುತ್ತಂತೆ. ಅದಕ್ಕೆ ಅದನ್ನು ಫಸ್ಟ್ ಡಾಕ್ಟರ್ ಕಾನ್ಸಂಟ್ರೇಟ್ ಮಾಡಿದ್ದೆ. ಅಲ್ಲಿ ಓವ್ಯುಲೇಷನ್ ಇಂಜೆಕ್ಷನ್ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ರು, ಅಂದರೆ ಮೆಚೂರ್ ಆಗೋಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ರು. ಜೊತೆಗೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಟ್ಯಾಬ್ಲೆಟ್ ಕೂಡ ಕೊಟ್ಟರು. ಸೊ ದ್ಯಾಟ್ ನನಗೆ, ಆಮೇಲೆ ನಂಗೆ ವಿಟಮಿನ್ ಡಿ ಕಮ್ಮಿ ಇತ್ತು. ನಾನು ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ವಲ್ಲ, ಅಂದರೆ ಬೆಳಗ್ಗೆ ರಾತ್ರಿ ಕೆಲಸ ಮಾಡು, ಬೆಳಗ್ಗೆ ಮಲ್ಕೋ. ಸೊ ನನಗೆ ಸನ್ಲೈಟ್ ಕೂಡ ಬೀಳ್ತಾ ಇರಲಿಲ್ಲ, ಹಾಗಾಗಿ ವಿಟಮಿನ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದರು. ಆಮೇಲೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಕಮ್ಮಿ ಆಗೋದಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದರು. ಅದೆಲ್ಲ ತೊಗೊಂಡು 1 ಮಂತ್ಗೆ ತೊಗೊಳಕ್ಕೆ ಹೇಳಿದರು. ಸೊ ಸೆಪ್ಟೆಂಬರ್ 28ಗೆ ನನ್ನ ಲಾಸ್ಟ್ ಪೀರಿಯಡ್ ಡೇಟ್. ಸೆಪ್ಟೆಂಬರ್ 28 2024ಗೆ ನನ್ನ ಲಾಸ್ಟ್ ಪೀರಿಯಡ್ ಡೇಟು. ಡಾಕ್ಟರ್ ಹೇಳಿದರು, ಇದನ್ನು 28 ಡೇಸ್ ಅಲ್ವಾ. ಸೊ ಅಕ್ಟೋಬರ್ 10 ಇಂದ ಅಕ್ಟೋಬರ್ 20ವರೆಗೂ ನೀವು ಸಂಪರ್ಕದಲ್ಲಿರಿ, ಗಂಡ ಹೆಂಡತಿ. ಆಮೇಲೆ ಅದಕ್ಕಿಂತ ಮುಂಚೆ ಫಸ್ಟು ಫಾಲಿಕ್ಯುಲರ್ ಸ್ಟಡಿ ಮಾಡಿ ಅಂತ ಹೇಳಿದರು. ಅಂದರೆ ಅದೇ ಸಂಪರ್ಕದಲ್ಲಿರಿ, ಜೊತೆಗೆ ಫಾಲಿಕ್ಯುಲರ್ ಸ್ಟಡಿ ಮಾಡಬೇಕು. ನೀವು ಶಿವಮೊಗ್ಗದಲ್ಲಿ ಇರಲ್ಲ, ನೀವು ಮೈಸೂರಿಗೆ ಹೋಗ್ಬಿಡ್ತೀರಲ್ವ. ಸೊ ನೀವು ಮೈಸೂರಲ್ಲೇ ಸ್ಕ್ಯಾನ್ ಮಾಡಿಬಿಟ್ಟು ನನಗೆ ವಾಟ್ಸಪ್ ಮಾಡಿ ಸಾಕು ಅಂತ ಹೇಳಿದರು. ಸೊ ದ್ಯಾಟ್ ನಾವು ಹೋಗಿ ಅಲ್ಲಿ ಫೋಕಸ್ ಲ್ಯಾಬ್ ಅಂತ ಇತ್ತು, ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸಿದ್ವಿ. ಫಸ್ಟು ಈ ಮಾತ್ರೆ ತೊಗೊಂಡ್ರು ಕೂಡ ಸೆಕೆಂಡ್ ಡೇಯಿಂದ ನಾನು ಸೆಪ್ಟೆಂಬರ್ 28 ಅಲ್ವಾ, 29ಇಂದ ನನಗೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದರು, ಓವ್ಯುಲೇಷನ್ ಇಂಜೆಕ್ಷನ್ ಟ್ಯಾಬ್ಲೆಟ್. ಅದು ಶುರು ಮಾಡಿ ಸ್ವಲ್ಪ ದಿನಕ್ಕೆ ಎಗ್ಗು ಬರಬೇಕು. ಬಟ್ ಎಷ್ಟೊಂದು 10-15 ದಿನ ಆದರೂ ಯಾವ ಎಗ್ಗು ಬರಲಿಲ್ಲ. ನಾನು ಫಾಲಿಕ್ಯುಲರ್ ಸ್ಟಡಿ ಮಾಡಿದಾಗ ಫಸ್ಟ್ ಡೇ ಯಾವ ಎಗ್ಗು ಬಂದಿರಲಿಲ್ಲ. ಆವಾಗ ನನಗೆ ಸಖತ್ ಬೇಜಾರಾಗಿತ್ತು, ಬಂದಿಲ್ಲ, ನೋಡೋಣ ಇನ್ನೊಂದು 2 ಡೇಸ್ ಬಿಟ್ಟು ನೋಡೋಣ ಅಂದಿರು ಡಾಕ್ಟರ್. ಮತ್ತು ನಾನು ವೀಣಾ ಡಾಕ್ಟ್ರಿಗೆ ಫೋನ್ ಮಾಡಿದೆ, ಅಂದರೆ ವಾಟ್ಸಪ್ಪಲ್ಲಿ ಕಳಿಸಿ ಫೋನ್ ಮಾಡಿದೆ. ಅವರಂದರು ಇನ್ನೊಂದು 2-3 ಡೇಸ್ ಬಿಟ್ಟು ಮತ್ತೊಂದ್ಸಲಿ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ, ಬರೋ ಚಾನ್ಸಸ್ ಕಮ್ಮಿನೇ, ನೋಡೋಣ ಅಂತ ಹೇಳಿದ್ರು. ಮತ್ತು ನಾನೇನು ಮಾಡಿದೆ, 2-3 ಡೇಸ್ ಬಿಟ್ಟು ಹೋಗಿಲ್ಲ, ನಾನು ಒಂದು 5 ಡೇಸ್ ಬಿಟ್ಬಿಟ್ಟು ಹೋದೆ. ಆವಾಗ ಬಂದಿತ್ತು.
5 ಡೇಸ್ ಆವಾಗ ಸ್ಕ್ಯಾನಿಂಗ್ ಮಾಡೋ ಡಾಕ್ಟ್ರಿಗೆ ಯಾಕೆ ನೀವು 2-3 ಡೇಸ್ ಬಿಟ್ಬಿಟ್ಟು ಬರಬೇಕಿತ್ತು, 5-6 ಡೇಸ್ ಆದಮೇಲೆ ಯಾಕೆ ಬಂದಿದ್ದೀರಾ ಅಂತ ಕೇಳಿದ್ರು. ಬಟ್ ಕೇಳಿದ್ರು ಏನೋ ಗೊತ್ತಿಲ್ಲ. ಬಟ್ ಎಗ್ ಬಂದಿತ್ತು, ಲೆಫ್ಟ್ ಸೈಡಿಂದು ಒಂದು ಎಗ್ ಬಂದಿದೆ ಒಂದು ಎಗ್ ಕಾಣಿಸ್ತಿದೆ ಅಂತ ಹೇಳಿದ್ರು. ನನಗೆ ಅವಾಗ ತುಂಬ ಖುಷಿ ಆಗೋಯ್ತು. ಎಗ್ ಬಂದಿದೆ, ನನಗೆ ಪಾಪುನೇ ಬಂದಿರೋಷ್ಟು ಖುಷಿ ಆಗೋಯ್ತು. ಯಾಕಂದರೆ ಎಗ್ಗೇ ಇಲ್ಲ ನಿಮಗೆ ಅಂತ ಹೇಳ್ತಿದ್ರಲ್ಲ, ಅಂದರೆ ಎಗ್ ಯಾವುದು ಮೆಚೂರ್ ಆಗಿಲ್ಲ ಅಂತ ಹೇಳ್ತಿದ್ರ. ಎಗ್ ಮೆಚೂರ್ ಆಗಿದೆ ಅಂತಂದ ತಕ್ಷಣ ನನಗೆ ಪಾಪುನೇ ಆಗಿ ಪಾಸಿಟಿವ್ ಪಿಂಕ್ ಲೈನ್ಸ್ ನೋಡಿರೋಷ್ಟು ಖುಷಿ ಆಗಿಬಿಡ್ತು ನನಗೆ. ನಾನು ನನ್ನ ಹಸ್ಬೆಂಡ್ಗೆ ಹೇಳಿದಾಗ ಅವ್ರಿಗೇನು ಅರ್ಥ ಆಯ್ತಾ ಇಲ್ಲ. ನಾನು ಸೈನ್ಸ್ ಸ್ಟೂಡೆಂಟು, ನಾನು ಮತ್ತು ಯೂಟ್ಯೂಬಲ್ಲಿ ಅದೇ ರಿಸರ್ಚ್ ಮಾಡ್ತಾ ಇರ್ತೀನಿ. ಸೊ ನನಗದು ಖುಷಿ ಆಯಿತು. ಅವ್ರಿಗೆ ಇವಳು ಏನು ಹೇಳ್ತಾಳೆ ಅಂತ ಗೊತ್ತಿಲ್ಲ, ನನಗೆ ಖುಷಿ ಆಯ್ತಲ್ಲ ಅಂತ ಅವ್ರಿಗೂ ಖುಷಿ ಆಯಿತು. ಆಮೇಲೆ ಮತ್ತು ಇದು ಎಲ್ಲ ಪೀರಿಯಡ್ ಎಲ್ಲ ಆಯಿತು, ಓವ್ಯುಲೇಷನ್ ಪೀರಿಯಡ್ ಎಲ್ಲ ಆಗಿ ಈ ಡಾಕ್ಟರ್ ಹೇಳಿದರು ಇಷ್ಟು ದಿನ ನೀವು ಸಂಪರ್ಕದಲ್ಲಿರಿ ಅಂತ ಹೇಳಿದರು. ಬಟ್ ನಮಗೆ ಓವ್ಯುಲೇಷನ್ ಆಗಿದೆ ಲೇಟ್ ಅಲ್ವಾ, ಸೊ ನಾವು ಒಂಚೂರು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಸೆಪ್ಟೆಂಬರ್ 28ಗೆ ನನಗೆ ಲಾಸ್ಟ್ ಪೀರಿಯಡ್ ಇದ್ದಿತ್ತಲ್ಲ, ಸೊ ನಾನು ಅಕ್ಟೋಬರ್ 28ಗೆ ನನಗೆ ತುಂಬ ಕುತೂಹಲನೇ ತಡೆಯೋಕ್ಕಾಗದೆ ಏನು ಮಾಡಿದೆ, ಟೆಸ್ಟ್ ಮಾಡೋಣ, ಇಷ್ಟೊಂದೆಲ್ಲ ಮಾತ್ರೆ ನುಂಗಿದ್ದೀನಿ, ಇಷ್ಟೊಂದೆಲ್ಲ ಇದು ಮಾಡಿದ್ದೀನಿ, ಟೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡಿದೆ. ಟೆಸ್ಟ್ ಮಾಡಿದಾಗ ಯಾವ ಲೈನೂ ಬರಲಿಲ್ಲ. ಮಾಮೂಲಿ ಆ ಥರ ಸುಮಾರು ಸಲ ಟೆಸ್ಟ್ ಮಾಡಿಬಿಟ್ಟಿದ್ದೀನಿ. ನನಗೆ ಆ ಟೆಸ್ಟ್ ಮಾಡಿದಾಗ ಯಾವಾಗಲೂ ಒಂದೇ ಒಂದು ಲೈನ್ ಬರುತ್ತೆ, 2 ಲೈನ್ ಬರೋದೇ ಇಲ್ವಲ್ಲ. ಸೊ ಒಂದೇ ಲೈನ್ ಬರುತ್ತಲ್ಲ, ಈ ಸತಿನೂ ಅದೇ ಬಂತಲ್ಲ ಅಂತ ಫಸ್ಟೆಲ್ಲ ಬೇಜಾರಾಗ್ತಿಲ್ಲ. ಬಟ್ ಈ ಸತಿ ಟ್ಯಾಬ್ಲೆಟ್ ತೊಗೊಂಡ್ರೂ ಏನೂ ಬರಲಿಲ್ವಲ್ಲ ಅಂದ್ಬಿಟ್ಟು ಸಖತ್ ಬೇಜಾರಾಗೋಯ್ತು. ಬೇಜಾರಲ್ಲಿ ನಾನು ಆ್ಯಕ್ಚುಲಿ ಒಬ್ಬಳೆ ಅಳ್ತಾನೆ ಕೂತ್ಕೊಂಡ್ಬಿಟ್ಟಿದ್ದೆ. ದೇವರಿಗೆಲ್ಲ ಕ್ವೆಶನ್ ಕೇಳಿಕೊಂಡು, ದೇವ್ರೆ ನನಗೆ ಯಾಕೆ ಈ ಥರ ಮಾಡಿಬಿಟ್ಟೆ, ನನಗೆ ಮಗು ಹೇರೋ ಅಂಥ ಶಕ್ತಿನೇ ಇಲ್ವಾ ನನಗೆ, ಯಾಕೆ ನೀನು ಈ ಥರ ಮಾಡಿಬಿಟ್ಟೆ, ನನಗೆ ಯಾಕೆ ಆಸೆ ತೋರಿಸ್ದೆ, ನನಗೆ ಮಗುನೇ ಆಗಲ್ಲ ಅಂತಂದಮೇಲೆ ನನಗೆ ಆ ಡಾಕ್ಟ್ರ್ ಹತ್ರ ಕಳಿಸ್ದೆ ನೀನು ಅಂತ ಫುಲ್ಲು ನನಗೆ ಅವತ್ತು ನೊಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಹೋದರೆ ಹೋಗ್ಲಿ ಬಿಡು ಅಂತ ಬರೋಕ್ಕೆ ಬಂದು ಸಮಾಧಾನ ಮಾಡಿದ್ರು. ಅದಾದಮೇಲೆ 28 ಆಯಿತು, 29 ಆಯಿತು. ಆಮೇಲೆ ಲಕ್ಷ್ಮೀ ಪೂಜೆ ಇತ್ತು, ಒಂದು ಹಬ್ಬ ಇತ್ತು, ದೀಪಾವಳಿ ಇತ್ತು. ಲಕ್ಷ್ಮೀ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದೆ ನಾನು, ತುಂಬ ಖುಷಿಯಾಗಿ. ನಾನು ಯಾವತ್ತೂ ಅಷ್ಟು ಚಂದ ಲಕ್ಷ್ಮೀ ಪೂಜೆ ನಮ್ಮ ಮನೇಲಿ ಮಾಡಿಲ್ಲ, ನಾನೇ ಮಾಡಿದೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿ. ಮತ್ತು ಶಿವಮೊಗ್ಗಕ್ಕೆ ಬರಬೇಕಿತ್ತು, ಶಿವಮೊಗ್ಗಕ್ಕೆ ಬಂದ್ವಿ. ಇಲ್ಲಿ ಶಿವಮೊಗ್ಗದಲ್ಲೂ ದೀಪಾವಳಿ ಎಲ್ಲ ಮಾಡಿದ್ವಿ. ಆಮೇಲೆ ಫಿಲಮ್ಗೆಲ್ಲ ಹೋಗಿದ್ವಿ. ಹೋಗಿ ಮತ್ತು ನವಂಬರ್ 2 ಆಯಿತು. ನವಂಬರ್ 2ವರೆಗೂ ಶಿವಮೊಗ್ಗದಲ್ಲಿದ್ವಿ. ನವಂಬರ್ 3ವರೆಗೂ ಶಿವಮೊಗ್ಗದಲ್ಲಿದ್ವಿ. ನವಂಬರ್ 4ಗೆ ನಾವು ಬಸ್ಸಲ್ಲಿ ಹೋದ್ವಿ, ಮೈಸೂರಿಗೆ ಹೋದ್ವಿ. 10 ಗಂಟೆ ಅಷ್ಟೊತ್ತಿಗೆ ಹೋದ್ವಿ. ಓಕೆನಾ, ತುಂಬ ಸುಸ್ತಾಗಿತ್ತು, ಜೋರು ನಿದ್ದೆ ಬರ್ತಿತ್ತು. ಫಸ್ಟು ನಾನು ವಾಶ್ರೂಮ್ಗೆ ಬೇರೆ ಹೋಗಬೇಕಾಗಿತ್ತು. ಬಟ್ ನನಗೇನಂತಂದರೆ ಇಷ್ಟೊತ್ತಿಗೆಲ್ಲ ಮಾತ್ರೆ ನುಗ್ಗಿದ್ದಕ್ಕಾದ್ರೂ ಅಟ್ಲೀಸ್ಟ್ ಡೇಟ್ ಆಗಬೇಕಾಗಿತ್ತು. ಮಾತ್ರೆ ನುಗ್ಗಿದ್ದಕ್ಕೂ ಡೇಟು ಆಗಿಲ್ಲ, ಮತ್ತು ಪ್ರೆಗ್ನೆನ್ಸಿನೂ ಆಗಿಲ್ಲ. ಬಟ್ ನನಗೆ ಒಂದ್ಸಲ ವಾಕಳಿಕೆ ಬಂತು. ಒಂದ್ಸಲ ಶಿವಮೊಗ್ಗಕ್ಕೆ ಬಂದಿದ್ನಲ್ಲ, ಜಸ್ಟ್ 2 ಡೇಸ್ ಅಷ್ಟೇ ಟೆಸ್ಟ್ ಮಾಡಿ 28 2-3 ಡೇಸಲ್ಲಿ ನಂಗೆ ವಾಮಿಟ್ ಎಲ್ಲ ಬರೋಂಗಾಯಿತು. ಬಟ್ ಆದರೆ ಲೈನ್ ಬಂದಿರಲಿಲ್ವಲ್ಲ, ಲೈನ್ ಏನು ಬಂದಿಲ್ಲ ಬಿಡಿ ಅಂತ ನಾನು ಮನೇಲಿ ಹೇಳಿದೆ. ವಾಮಿಟ್ ಮಾಡಿಕೊಂಡ್ರೆ ಏನೋ, ಅಂದರೆ ವಾಕಳಿಕೆ ಬಂದರೆ ಏನು, ನಂಗೆ ಲೈನ್ ಏನು ಬಂದಿಲ್ಲ, ಈ ಸರಿ ಕನ್ಫರ್ಮ್ ಆಗಿಲ್ಲ ಅಂತ. ಬಟ್ ಇಲ್ಲ, ನಂಗೆ ಯಾಕೆ ಡೌಟು ಕನ್ಫರ್ಮ್ ಆಗುತ್ತೆ ಅಂತ ಅನಿಸುತ್ತೆ ಅಂತ ನನ್ನ ತಂಗಿ ಹೇಳ್ತಿದ್ಲು. ಆಮೇಲೆ ನಮ್ಮ ಅಮ್ಮನೇ ಹೇಳ್ತಿತ್ತು, ಆಗುತ್ತೆ ಅನಿಸುತ್ತೆ, ನೋಡಿದ್ರೆ ಯಾಕೋ ನಿನ್ನ ಮುಖದಲ್ಲಿ ಒಂಚೂರು ಕಳೆ ಬಂದಿದೆ ಹಂಗೆಲ್ಲ ಹೇಳ್ತಿದ್ರು. 28ಗೆ ಚೆಕ್ ಮಾಡಿದ್ದೀನಿ, 2 ದಿನವೂ ಆಗಿಲ್ಲ, ಅಷ್ಟು ಬೇಗ ಕಳೆ ಬಂದುಬಿಡ್ತಾ, ಅಷ್ಟು ಬೇಗ ಕನ್ಫರ್ಮ್ ಆಗಿಬಿಡುತ್ತಾ ಅಂತ ನಾನು ಹೇಳಿದೆ. 4ಗೆ ಅದೇ ನಾವು ಊರಿಗೆ ಹೋದ್ಮೇಲೆ ಒಂದ್ಸಲಿ ಇಷ್ಟು ದಿನ ಆದ್ರೂ ಪೀರಿಯಡ್ಸು ಆಗಿಲ್ವಲ್ಲ, ಸೊ ಚೆಕ್ ಮಾಡಿಬಿಡೋಣ ಅಂತ ಲಾಸ್ಟ್ ಟೈಮ್ ಚೆಕ್ ಮಾಡಿಬಿಡೋಣ ತರ್ಸೋದು. ನಾನು ಯಾವಾಗಲೂ ಪ್ರೆಗಾ ನ್ಯೂಸ್ ತರಿಸ್ತಾ ಇದ್ದೆ. ಪ್ರೆಗಾ ನ್ಯೂಸಲ್ಲಿ ಯಾವಾಗಲೂ ನೆಗೆಟಿವ್ ಬರ್ತಿತ್ತಲ್ಲ, ಸೊ ಯಾವ್ದಾರು ಕಾಸ್ಟ್ಲಿದು, ಈಗ ಫಾರಿನ್ ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ದೆ, ಎಲ್ಲರೂ ದೊಡ್ಡ ಸ್ಟಿಕ್ಕು, ಅದೊಂಥರ ಸ್ವಲ್ಪ ಚೆನ್ನಾಗಿರೋದೊಂಥರ ಒಳ್ಳೆ ಕಾಸ್ಟ್ಲಿದೇ ಯೂಸ್ ಮಾಡಿ ಅದರಲ್ಲೆಲ್ಲ ಪಾಸಿಟಿವ್ ಬರ್ತಿತ್ತಲ್ಲ, ಸೊ ನನಗೂ ಅದರಲ್ಲೇ ಬರುತ್ತೇನೋ, ಪಾಸಿಟಿವ್ ಬರುತ್ತೇನೋ, ಚೆಕ್ ಮಾಡೋಣ. ಈ ಸತಿ ಒಂದ್ಸಲಿ ಚೆಕ್ ಮಾಡಿಬಿಡೋಣ, ಯಾವುದು ಚೆಕ್ ಮಾಡೋದು ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ಕಾಸ್ಟ್ಲಿದೇ ತರಿಸಿದೆ. ಅದು ಇದರಲ್ಲಿ ಯಾಕಂದರೆ ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಿ 50 ರೂಪೀಸ್ ಕೊಟ್ಟು ಪ್ರೆಗಾ ನ್ಯೂಸ್ ತರಿಸೋಷ್ಟು ಪೇಷನ್ಸ್ ಇರಲಿಲ್ಲ. ನಾವು ಅರ್ಜೆಂಟ್ ಯೂರಿನ್ ಪಾಸ್ ಮಾಡಬೇಕಾಗಿತ್ತು, ತಡ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಬೇಕಂದರೆ ಮಾರ್ನಿಂಗ್ ಯೂರಿನ್ನೇ ನೋಡಬೇಕು, ಇದು ಪ್ರೆಗ್ನೆಂಟ್ ಅಲ್ವಾ ಅಂತ. ಸೊ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ, ತಂದು ಕೊಟ್ಟರು. ಅವತ್ತು ನನಗೆ ಆ್ಯಕ್ಚುಲಿ ಒನ್ನಲ್ಲ ನಂಬರ್ 2 ಅರ್ಜೆಂಟ್ ಆಗಿಬಿಟ್ಟಿತ್ತು. ಆವಾಗ ನಾನು ಅಂದರೆ ಯೂರಿನ್ ಹಾಕಿಬಿಟ್ಟು ಟಾಯ್ಲೆಟ್ಗೆ ಹೋಗಿದೆ. ಬಂದು ನೋಡ್ತೀನಿ 2 ಲೈನ್ ಬಂದುಬಿಟ್ಟಿದೆ. ನನಗೇನಂತಂದರೆ ನಾನು ಈ ಟಾಯ್ಲೆಟ್ ಬಂದುಬಿಟ್ಟಿತ್ತಲ್ಲ, ಸೊ ಅದಕ್ಕೆ ಡಬಲ್ ಲೈನ್ ಬಂದುಬಿಟ್ಟಿದೆ. ಏನೋ ಒಂಥರ ಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟಿದೆ, ಅದಕ್ಕೆ ಡಬಲ್ ಲೈನ್ ಬಂದುಬಿಟ್ಟಿದೆ. ಇಲ್ಲ ಹೊಸದು ಬೇರೆ ಥರ ತರಿಸ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಇದು ಯಾವುದೋ ಬೇರೆದು, ಇದು ಡಬಲ್ ಲೈನ್ ಅಂದರೆ ಮೋಸ್ಟ್ಲಿ ನಾನ್ ಪ್ರೆಗ್ನೆಂಟ್ ಅಂತ ಅನಿಸುತ್ತೆ ಅಂತ ಏನೇನೋ ಥಿಂಕ್ ಮಾಡ್ತಾ ಇದ್ದೆ, ಯೋಚನೆಗಳು. ಆಮೇಲೆ ಹೊರಗಡೆ ಬಂದು ನನ್ನ ಹಸ್ಬೆಂಡಿಗೆ ತೋರಿಸ್ದೆ, ನೋಡಿ ಇದು ಡಬಲ್ ಲೈನ್ ಥರ ಕಾಣಿಸ್ತಿಲ್ವಾ ಅಂತ.
ಡಬಲ್ ಲೈನೇ ಕಣೆ ಮುದ್ದು ಅಂತಂದರು. ಅದಕ್ಕೆ ನಾನು ಡಬಲ್ ಲೈನೇನಾ ನಿಜಾನ ಖುಷಿ ಪಡ್ಲಾ ಅಂತ. ಆಮೇಲೆ ಒಬ್ಬರು ಹಿಂಗೆ ಕ್ಲಾಪ್ಸ್ ಹೊಡ್ಕೊಂಡ್ವಿ. ಆಮೇಲೆ ಅಂದರು ಇಲ್ಲ ಬಿಡ್ರಿ ಡಬಲ್ ಲೈನಲ್ಲ ಅಂತ ಅಂದೆ. ಆಮೇಲೆ ತಡಿ ಡಾಕ್ಟ್ರಿಗೆ ಕೇಳೋಣ ಅಂದ್ಬಿಟ್ಟು ಡಾಕ್ಟ್ರಿಗೆ ಫೋಟೋ ಹೊಡೆದಾಕ್ತೆ. ಆವಾಗ ಡಾಕ್ಟರ್ ಅಂದರು ಲುಕ್ಸ್ ಲೈಕ್ ಅ ಫೈಂಟ್ ಲೈನ್ ಅಂತ ಅಂದರು. ಆವಾಗ ನಾನು ಖುಷಿ ಪಡ್ಲಾ ಅಥವಾ ಬೇಜಾರು ಪಡ್ಲಾ ಸೊ ವಿ ವಿಲ್ ವೇಟ್ ಫಾರ್ 2-3 days ದೆನ್ ನೀವು ಚೆಕ್ ಅಗೇನ್ ಅಂತ ಹಾಕಿದರು. ಆಮೇಲೆ ನನ್ನ ತಂಗಿಗೂ ನಮ್ಮ ಅಪ್ಪಂಗೆಲ್ಲ ಫೋಟೋ ಕಳಿಸಿದೆ ಪಾಸಿಟಿವ್ ಬಂದಿದೆ ಅಂತ. ಅವರೆಲ್ಲ ಫುಲ್ ಖುಷಿಪಟ್ಟು, ನನ್ನ ತಂಗಿ ಫುಲ್ ಖುಷಿಪಟ್ಟು ಅಳ್ತಾ ಇದ್ದಾಳೆ. ಆದರೆ ನನಗೆ ನಂಬಕ್ಕಾಗ್ತಿಲ್ಲ ಪ್ರೆಗ್ನೆಂಟ್ ಅಂತ. ಆಮೇಲೆ ಅಂದರೂ ಸ್ವಲ್ಪ ಖುಷಿ ಆಗೋದು, ಅಯ್ಯೋ ಜಾಸ್ತಿ ಖುಷಿ ಪಡ್ಬೇಡ, ಇದು ಮಾಡೋದ್ಬೇಡ ಅಂತ ಸುಮ್ಮನೆ ಇದಾಗ್ಬಿಟ್ಟು ಅಂದರೆ ಸೈಲೆಂಟ್ ಆಗಿಬಿಟ್ಟೆ. ಅಂದರೆ ಏನು ಬೇಡ, ಖುಷಿ ಏನು ಪಡೋದು ಬೇಡ ಅಂತ. ಆಮೇಲೆ ಏನು ಮಾಡ್ತು, ಒಂದು 2-3 days ಆದಮೇಲೆ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಶುರು ಆಯಿತು. ಈ ಕಡೆ ಫುಲ್ಲು ಹೊಟ್ಟೆ ನೋವು ಶುರು ಆಗೋಯಿತು. ಅಯ್ಯೋ ಇದೇನಿದು ಇಂಥ ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಿಲ್ಲ, ಮೋಸ್ಟ್ಲಿ ಮಿಸ್ಕ್ಯಾರೇಜ್ ಏನೋ ಆಗ್ತಿದೆಯೇನೋ, ನನ್ನ ಹಣೆ ಬರೋಕ್ಕೆ ಅದಕ್ಕೆ ಖುಷಿ ಪಡಬಾರ್ದಿತ್ತು, ನೋಡು ಏನೋ ಆಗ್ತಿದೆ, ನಂಗೆ ತಡ್ಕೊಳಕ್ಕೆ ಆಗ್ತಿಲ್ವಲ್ಲ, ಏನು ಮಾಡೋದು ಅಂತ ಸಖತ್ ಅಳೋದು ಬಂತು. ಮತ್ತು ಅಮ್ಮಂಗೂ ಫೋನ್ ಮಾಡಿದೆ. ಆ ಅಮ್ಮನೂ ಅಂತೂ ಈ ಥರ ನೋವು ಯಾವುದೂ ಪ್ರೆಗ್ನೆಂಟ್ ಆದರೆ ಯಾರಿಗೂ ಬರಲ್ವಲ್ಲ ಅಂತ ಅಮ್ಮನೂ ಅಂದರು. ಆಮೇಲೆ ಒಂದು ಕೆಲಸ ಮಾಡು, ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳು ಅಂತಂದರು. ನಾನು ಡಾಕ್ಟರಿಗೆ ಫೋನ್ ಮಾಡಿದೆ. ಡಾಕ್ಟರ್ ನಂಗೆ ಸಖತ್ ನೋವಾಗ್ತಿದೆ, ತುಂಬ ಬ್ಲೀಡಿಂಗ್ ಏನೂ ಆಗ್ತಾಯಿಲ್ಲ, ಬಟ್ ಸಖತ್ ಹೊಟ್ಟೆ ನೋವು ಬರ್ತಿದೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಸಖತ್ ನೋವು ಬರ್ತಿದೆ, ತಡ್ಕೊಳಕ್ಕೆ ಆಗ್ತಿಲ್ಲ ಡಾಕ್ಟರ್ ಅಂತ ಅಂದೆ. ಅದಕ್ಕೆ ಡಾಕ್ಟರ್ ಅಂದರು ಹೌದಾ, ನಿಮಗೆ ಒಂದು ಸ್ಕ್ಯಾನ್ ಮಾಡಿ ನೋಡೋದು ಬೆಟರು ಅಂತ ಅನಿಸುತ್ತೆ ಅಂತ ಅಂದರು.